500,000 ರೂಪಾಯಿ ಆದ್ಮೇಲೆ ಈಗ ಚಿಲ್ಲರೆಗಾಗಿ ಕಿರಿಕ್ ಶುರುವಾಗಿದೆ. ಒಂದು ರೀತಿಯಾಗಿ ಸಮಸ್ಯೆ ಬಹಳಷ್ಟು ಉಂಟಾಗ್ತಾ ಇದೆ. ಎಸ್ 500 ಮತ್ತೆ 1000 ನೋಟು ಬ್ಯಾನ್ ಆದ್ಮೇಲೆ ಚಿಲ್ಲರೆ ಸಮಸ್ಯೆ ಉಂಟಾಗಿದೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಚಿಲ್ಲರೆಗಾಗಿ ಪರದಾಟವನ್ನ ನಡೆಸಿದ್ದಾರೆ. ಪೆಟ್ರೋಲ್ ಬಂಕ್, ಆಸ್ಪತ್ರೆ, ತರಕಾರಿ ಖರೀದಿಸಲು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಆಟೋ ಮತ್ತು ಬಸ್, ಟ್ಯಾಕ್ಸಿ ಚಾಲಕರಿಂದಲೂ ಕೂಡ ಚಿಲ್ಲರೆ ಕಿರಿಕಿರಿ ಅನುಭವಿಸ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ 500,000 ಕೊಟ್ರೆ ಪ್ರಸಾದ ಕೂಡ ಸಿಗ್ತಾ ಇಲ್ಲ. ಟೋಲ್ ಮತ್ತು ಹೋಟೆಲ್ಗಳಲ್ಲಿ ಚಿಲ್ಲರೆ ಸಿಗದೆ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ರೋಗಿಗಳ ಡಿಸ್ಚಾರ್ಜ್ ಸಮಯದಲ್ಲೂ ಕೂಡ ಸಾಕಷ್ಟು ಕಿರಿಕನ್ನ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದಾರೆ. ಇದೆಲ್ಲದರಿಂದ ಜನಸಾಮಾನ್ಯರು ಒಂದಿಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಹೇಳಿದ್ರೆ ನಾವ್ ಏನ್ ಮಾಡಕ್ಕಾಗತ್ತೆ, ಬಂದ್ಬಿಟ್ಟಿದೀವಿ ಆಲ್ರೆಡಿ ಬಸ್ ನಲ್ಲಿ. ಸರ್ಕಾರ ವಾಪಸ್ ಊರಿಗೆ ಹೋಗೋದ್ಬೇಡ ನಾವು. ಸರ್ಕಾರದ ಮಾಹಿತಿ ಎಲ್ಲ ಕೊಡೋದು ಹಣೆ ಬರ ಬಾಗಲಕೋಟೆಯಿಂದ ಬಂದಿದ್ದೀವಿ. ಈಗ ಎಲ್ಲಿ ಯಾಕಂದ್ರೆ ವಾಪಸ್ ಹೋಗೋದ್ಬೇಡ. ಬಾಗಲಕೋಟೆಯಿಂದ ಬಂದವ್ರು ಇವಾಗ ಸಡನ್ ಆಗಿ ಹೇಳಿದ್ರೆ ನಾವ್ ಏನ್ ಮಾಡಕ್ಕಾಗತ್ತೆ, ಬಂದ್ಬಿಟ್ಟಿದೀವಿ ಆಲ್ರೆಡಿ ಬಸ್ ನಲ್ಲಿ. ಸರ್ಕಾರ ವಾಪಸ್ ಊರಿಗೆ ಹೋಗೋದ್ಬೇಡ ನಾವು. 500 ರೂಪಾಯಿ ಮತ್ತು 1000 ರೂಪಾಯಿ ನೋಟನ್ನ ಬ್ಯಾನ್ ಮಾಡಿದ್ಮೇಲೆ ಮೆಡಿಕಲ್ ಶಾಪ್ಗಳಲ್ಲೂ ಕೂಡ ಒಂದಿಷ್ಟು ಗೊಂದಲ ಉಂಟಾಗ್ತಾ ಇದೆ. ಮೆಡಿಸಿನ್ ನೀಡಲು 500 ಮತ್ತೆ 1000 ನೋಟುಗಳನ್ನ ತೆಗೆದುಕೊಳ್ಳೋದು ಮೆಡಿಕಲ್ ಶಾಪ್ನವರು ಹಿಂದೇಟ್ ಹಾಕ್ತಾ ಇದ್ದಾರೆ. ಹಾಗಾಗಿ ರೋಗಿಗಳ ಸಂಬಂಧಿಕರು ಪರದಾಡುವಂತಾಗಿದೆ. ಮೆಡಿಕಲ್ ಚೀಟಿ ಹಿಡಿದುಕೊಂಡು ರೋಗಿಗಳ ಸಂಬಂಧಿಕರು ಅಲೆದಾಡ್ತಾ ಇದ್ದಾರೆ. ಎಸ್ 500ರಿಂದ 1000 ನೋಟು ಬ್ಯಾನ್ ಮಾಡಿರೋದ್ರಿಂದ ಮೆಡಿಕಲ್ ಶಾಪ್ಗಳಲ್ಲೂ ಕೂಡ ಗೊಂದಲ ಉಂಟಾಗಿದೆ. ರೋಗಿಗಳ ಸಂಬಂಧಿಕರು ಚೀಟಿಯನ್ನ ಇಟ್ಕೊಂಡು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಟುಗಳನ್ನ ಮೆಡಿಕಲ್ ಶಾಪ್ನವರು ತಗೊಳ್ಳುತ್ತಿಲ್ಲ. ಆದ್ರೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, ಮೆಡಿಕಲ್ ಶಾಪ್ನಲ್ಲಿ, ಬಸ್ಗಳಲ್ಲಿ, ಟ್ರೈನ್ ಟಿಕೆಟ್ಗಳಲ್ಲಿ ಒಂದಿಷ್ಟು ರಿಯಾಯಿತಿಯನ್ನ ಕೊಡಲಾಗಿದೆ ಕೆಲವು ದಿನಗಳವರೆಗೂ ಅಂತ ಹೇಳಿ. ಆದ್ರೆ ಮೆಡಿಕಲ್ ಶಾಪ್ನವರು ಅದು ಅರ್ಥ ಮಾಡ್ಕೊಂಡಿಲ್ಲ ಅಂತ ಕಾಣಿಸುತ್ತೆ. ಅವರಿಗೆ ಕಮ್ಯುನಿಕೇಶನ್ ಆಗಿಲ್ಲ. ಹಾಗಾಗಿ ಅವರು ಹಿಂದೇಟ್ ಹಾಕ್ತಾ ಇದ್ರೆ ಇದರಿಂದ ಜನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಫಾದರ್ ಅಡ್ಮಿಟ್ ಆಗಿದ್ದಾರೆ. ಈಸೋಫಿಗಸ್ ಕ್ಯಾನ್ಸರ್ ಆಗಿದೆ. ನಿನ್ನೆ ಮೆಡಿಸಿನ್ ಬರ್ದು ಕೊಟ್ಟಿದ್ರು ಡಾಕ್ಟ್ರು, ತೊಗೊಂಡು ಬನ್ನಿ ಅಂತ. ಅದು ವಾಜಪೇಯಿ ಸ್ಕೀಮಲ್ಲಿ ತೊಗೊಂಡು ಹೋಗಿದಾಗ ಅದು ಸೀಲ್ ಹಾಕ್ಕೊಡ್ತಾರೆ. ಸೀಲಲ್ಲಿ 360 ಹಾಕೋದು ಬಿಟ್ಟು 373 ಏನೋ ಹಾಕಿದ್ದಾರೆ. ಅದು ಫ್ರೀ ಆಗಿ ಸಿಗೋ ಮೆಡಿಸಿನ್ಸ್ ಸಿಗಲ್ಲ, ಇದು ಚೇಂಜ್ ಮಾಡ್ಕೊಂಡು ಬನ್ನಿ, ಸೀಲ್ ಚೇಂಜ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಬೆಳಗ್ಗೆ ಬಂದು ಡಾಕ್ಟ್ರ್ ಹತ್ರ ಮಾತಾಡಿದ್ದಕ್ಕೆ ಇವಾಗ ನೀವು ಹೋಗಿ ಮೆಡಿಸಿನ್ ತೊಗೊಂಡು ಬನ್ನಿ, ಹೊರಗಡೆಯಿಂದನೇ ತೊಗೊಂಡು ಬನ್ನಿ ಅಂತ ಹೇಳಿದ್ರು, ಸೀಲ್ ಚೇಂಜ್ ಮಾಡ್ಕೊಳ್ಳಲ್ಲ ಅಂತ. ಅದಕ್ಕೆ ಅದು ಮಿಸ್ಟೇಕ್ ಆಗಿದೆ, ಹೊರಗಡೆಯಿಂದ ತೊಗೊಳ್ಳಿ ಅಂದಿದ್ದಕ್ಕೆ ಇವಾಗ ಬಂದಿದ್ದೀನಿ. ಅಮೌಂಟ್ ಬರ್ತಾ ಇಲ್ಲ ATM-ಇಂದ. ಮತ್ತು ಇಲ್ಲಿ ಮೆಡಿಕಲ್ ಶಾಪಲ್ಲಿ 500 ಮತ್ತು 1000 ನೋಟ್ಸ್ ಕೊಟ್ಟರೆ ತೊಗೊಳ್ತಾ ಇಲ್ಲ. ಇಲ್ಲಿ ಸಮಸ್ಯೆ ಆಗಿದೆ. ಆಪರೇಷನ್ ಥಿಯೇಟ್ರಲ್ಲಿ ಒಳಗಡೆ ಹೋಗಿದ್ದಾರೆ. 15 ನಿಮಿಷದಲ್ಲಿ ಮೆಡಿಸಿನ್ ಬೇಕು ಅಂತ ಹೇಳಿದ್ದಾರೆ. ಇನ್ನೂವರೆಗೂ ಅದು ಮೆಡಿಸಿನ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನಮಗೆ ತೊಂದರೆ ಆಗ್ತಾ ಇದೆ ಮೇಡಮ್. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಪವಿತ್ರ ಕಡ್ತಲ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪವಿತ್ರ, ನಿನ್ನೆ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರು, ಒಂದಿಷ್ಟು ಕಡೆ ನಾವು ಸಡಿಲಿಕೆಯನ್ನ ಇಟ್ಟಿದ್ದೇವೆ. ಮೆಡಿಕಲ್ ಶಾಪ್ ಆಗಿರ್ಬೋದು, ಆಸ್ಪತ್ರೆ ಆಗಿರ್ಬೋದು, ಬಸ್ಗಳ ಪ್ರಯಾಣದಲ್ಲಿ, ಟ್ರೈನ್ಗಳ ಪ್ರಯಾಣದಲ್ಲಿ ಒಂದಿಷ್ಟು ರಿಯಾಯಿತಿಯನ್ನ ಇಟ್ಟಿದ್ದೀವಿ ಸದ್ಯದವರೆಗೂ ಅಂತ ಹೇಳಿದ್ರು. ಆದ್ರೆ ಆ ಕಮ್ಯುನಿಕೇಶನ್ ಎಲ್ಲೋ ಅವರಿಗೆ ಅರ್ಥ ಆಗಿಲ್ವಾ ಅಂತ, ಆಸ್ಪತ್ರೆಯವರಿಗೆ ಮತ್ತೆ ಮೆಡಿಕಲ್ ಶಾಪ್ನವರಿಗೆ? ಇಲ್ಲ, ಬಹುತೇಕ ಅಂದ್ರೆ ಜನಸ್ನೇಹಿ, ಅದ್ರಲ್ಲೂ ಕೂಡ ಜನಸ್ನೇಹಿ ಯೋಜನೆಗಳನ್ನ ತಂದಿದ್ರು. ಅಂದ್ರೆ ನೀವು ಹೇಳಿದಂಗೆ ಕೆಲವೊಂದು ಆಸ್ಪತ್ರೆಗಳಿಗೆ ರಿಯಾಯಿತಿ ಕೊಟ್ಟಿದ್ರು, ಬಸ್ಗಳಲ್ಲಿ ರಿಯಾಯಿತಿ ಕೊಟ್ಟಿದ್ರು. ಆದ್ರೆ ಬಸ್ಗಳಲ್ಲಿ ತೊಂದರೆ ಆಗ್ತಾ ಇದೆ, ಇನ್ನು ಹೋಟೆಲ್ಗಳಲ್ಲಿ ಕೆಲವೊಂದು ಚೇಂಜ್ ಸಿಗ್ತಾ ಇಲ್ಲ. ಅದೆಲ್ಲವನ್ನ ಕೂಡ ಬಹುಶಃ ಜನರು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಆದ್ರೆ ಈಗ ಬಹುತೇಕ ನೇರವಾಗಿ ಸಮಸ್ಯೆ ತಟ್ಟಿರುವಂತದ್ದು ಆಸ್ಪತ್ರೆಗಳಿಗೆ, ಜೊತೆಗೆ ಮೆಡಿಕಲ್ ಶಾಪ್ಗಳಿಗೆ. ಅದ್ರಲ್ಲೂ ಕೂಡ ಮೆಡಿಕಲ್ ಶಾಪ್ನವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಮಗೆ ಒಂದು ಗೈಡ್ ಲೈನ್ಸ್ ಬರ್ಬೇಕಾಗಿತ್ತು, ಆದ್ರೆ ಇದುವರೆಗೆ ನಮ್ಗೆ ಆ ಒಂದು ಗೈಡ್ ಲೈನ್ಸ್ ಬರ್ಲಾ ಇಲ್ಲ.
ಅಲ್ಲದೆ ನಾವ್ ಈಗಾಗಲೇ ಏಕಾಏಕಿ 500, 1,000 ರೂಪಾಯಿ ನಾವು ನೋಟನ್ನ ತಗೊಂಡ್ರೆ ನಮಗ್ ಸಮಸ್ಯೆ ಆಗುತ್ತೆ, ಅದನ್ನ ನೆಕ್ಸ್ಟ್ ಡೆಪಾಸಿಟ್ ಮಾಡಿದಾಗ ನಮಗ್ ಸಮಸ್ಯೆ ಆಗುತ್ತೆ. ಸೊ ಅದರಿಂದ ನಾವು ಸೂಕ್ತವಾಗಿ ಬ್ಯಾಂಕ್ನವ್ರ ಜೊತೆ ನಾವು ಮಾತಾಡ್ಬೇಕು, ನಾವು ಮೀಟಿಂಗ್ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ತುರ್ತು ಪರಿಸ್ಥಿತಿಯಲ್ಲಿ ಕೆಲವೊಂದು ಆಪರೇಷನ್ ಥಿಯೇಟರ್ ನಲ್ಲಿರುವಂತಹ ರೋಗಿಗಳಿಗೆ ಮೆಡಿಸಿನ್ ಸಿಗ್ತಾ ಇಲ್ಲ, ಬಹುತೇಕ ಜೀವದ ಜೊತೆ ಸೆಣಸಾಟ ನಡೆಸ್ತಾ ಇದ್ದಾರೆ. ಆದ್ರೆ ಅವರಿಗೆ 500, 1,000 ಗೊಂದಲದಿಂದ ಮೆಡಿಸಿನ್ ಕೂಡ ಸಿಗ್ತಾ ಇಲ್ಲ. ಈಗಾಗಲೇ ಒಬ್ರು ಪೇಷಂಟ್ ಖಲೀಲ್ ಅನ್ನುವರು ಕಿದ್ವಾಯಿ ಆಸ್ಪತ್ರೆಯಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಆಗಿದೆ, ಅರ್ಧ ಗಂಟೆಯಲ್ಲಿ ಅವ್ರಿಗೆ ಆಪರೇಷನ್ ಆಗ್ಬೇಕಾಗಿತ್ತು. ಸೊ ತುರ್ತು ಮೆಡಿಸಿನ್ಗೆ ಅವರ ಮಗ ಬಂದಿದ್ರು. ಪವಿತ್ರ ಒಂದು ಇಂಟರ್ಫಿಯರ್ ಮಾಡ್ತೀನಿ, ಸಾರಿ ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಈ ಮೆಡಿಕಲ್ ಶಾಪ್ಗಳಲ್ಲಿ ಸ್ವೈಪ್ ಮಾಡೋಕೆ ಅವಕಾಶ ಇರುತ್ತೆ ಕಾರ್ಡ್ ಅನ್ನ, ಅದನ್ನ ಯಾಕೆ ಮಾಡ್ತಾ ಇಲ್ಲ, ಯಾಕೆ ತಗೊಳ್ತಾ ಇಲ್ಲ? ಇಲ್ಲ, ಆ ಸ್ವೈಪ್ ಅನ್ನುವಂತ ಅವಕಾಶ ಎಲ್ಲಾ ಹಾಸ್ಪಿಟಲ್ ನ ಮೆಡಿಕಲ್ಗಳಲ್ಲಿ ಲಭ್ಯ ಇರಲ್ಲ. ಅದಕ್ಕೆ ಈಗ ಕಿದ್ವಾಯಿ ಆಸ್ಪತ್ರೆಗಳಲ್ಲೂ ಕೂಡ ಸ್ವೈಪಿಂಗ್ ಆ ರೀತಿ ಒಂದು ಅವಕಾಶ ಇರ್ಲಿಲ್ಲ. ಸೊ ಅದರಿಂದ ಈ ರೀತಿ ಸಮಸ್ಯೆ ಆಗ್ತಾ ಇದೆ. ಅಂದ್ರೆ ಸಣ್ಣ ಪುಟ್ಟ ಮೆಡಿಕಲ್ ಶಾಪ್ ನಲ್ಲಿ ಆ ಒಂದು ಅವಕಾಶ ಕೂಡ ಇಲ್ಲ. ದೊಡ್ಡ ದೊಡ್ಡ ಮೆಡಿಕಲ್ ಗಳಲ್ಲಿ ಇರ್ಬಹುದು. ಇನ್ನೊಂದ್ ಕಡೆ ಅವರು 500, 1,000 ನೋಟನ್ನೇ ತಗೋತಾ ಇಲ್ಲ. ತುರ್ತು ಮೆಡಿಸಿನ್ ಸಂದರ್ಭದಲ್ಲಿ ನಮ್ಮ ಹತ್ರ ಚೇಂಜ್ ಇಲ್ಲ ಅನ್ನುವಂತ ನೆಪ ಹೇಳ್ತಾ ಇದ್ದಾರೆ. ATM ಮೆಷಿನ್ಗಳು ಕೂಡ ವರ್ಕ್ ಆಗ್ತಾ ಇಲ್ಲ. ಕಿದ್ವಾಯಿ ಆಸ್ಪತ್ರೆಯಲ್ಲಿ ರಾಶಿ ಜನ ತುರ್ತು ಪರಿಸ್ಥಿತಿಗೆ ತುರ್ತು ಮೆಡಿಸಿನ್ಗಾಗಿ ಕಾಯ್ತಾ ಇದ್ದಾರೆ. ಕೇವಲ ಕಿದ್ವಾಯಿ ಅಂತಲ್ಲ, ನಗರದ ಬಹುತೇಕ ಆಸ್ಪತ್ರೆಗಳಲ್ಲೂ ಕೂಡ ರೋಗಿಗಳ ಪರಿಪಾಟಲನ್ನ ಕೇಳೋರೇ ಇಲ್ಲದಂತಾಗಿದೆ. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ಇದು ಬೆಂಗಳೂರಿನ ಕಿದ್ವಾಯಿಯಲ್ಲಿ ಪರಿಸ್ಥಿತಿ ನಿರ್ಮಾಣವಾಗಿದ್ರೆ ಬಾಗಲಕೋಟೆಯಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಸ್ಪತ್ರೆಗಳಲ್ಲಿ ಮತ್ತೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಚಲಾವಣೆ ಆಗುತ್ತೆ ಅಂತ ನಿನ್ನೆ ಏನೋ ಮೋದಿ ಸರ್ಕಾರ ಹೇಳಿದ್ರು, ಆದ್ರೆ ಅದನ್ನು ಯಾರೂ ಕೂಡ ಲೆಕ್ಕಕ್ಕೆ ಇಟ್ಕೊಂಡಂತೆ ಕಾಣ್ತಾ ಇಲ್ಲ. ಇದರಿಂದ ರೋಗಿಗಳು ಪರದಾಡುವಂತ ಕಾಣಿಸ್ತಾ ಇದೆ. ಬಾಗಲಕೋಟೆ ನಗರದ ಕೆರೋಡಿ ಮಲ್ಟಿ ಸ್ಪೆಷಾಲಿಟಿ ಖಾಸಗಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡದೆ ಡಿಸ್ಚಾರ್ಜ್ ಮಾಡಿ ಕಳಿಸ್ತಾ ಇದ್ದಾರೆ. ಸೋಮಲಾಪುರ ಗ್ರಾಮದ ಒಂದು ಪೇಷಂಟ್ ಅನ್ನ ಇಲ್ಲಿ ಅಡ್ಮಿಟ್ ಮಾಡಿದ್ವಿ. ಬರುವ ಕಾಲಕ್ಕೆ ಚೈತನ್ಯದಿಂದ ಇರುವಂತ ಒಂದು ಪೇಷಂಟ್ ಇವತ್ತು ನಿನ್ನೆ ದಿವಸ ಅವರು ತೆಗೆದುಕೊಂಡು ಹೋರಿ ಉಳಿಯಂಗಿಲ್ಲ ಪೇಷಂಟ್ ಅಂತ ಹೇಳಿದ್ರು. 68,000 ಬಿಲ್ ಮಾಡಿದಾಗ ಬೆಳಗು ಮುಂಜಾನೆ ಅವರಿಗೆ ಬಿಲ್ ತುಂಬಲಿಕ್ಕೆ ಹೋದಾಗ ಈ ರೊಕ್ಕ ಮುಟ್ಟಂಗಲ್ಲ, ಇದು ಮುಟ್ಟಬಾರ್ದು, ಓನ್ಲಿ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಮಾತ್ರ ಸೀಮಿತ, ಪ್ರೈವೇಟ್ ಹಾಸ್ಪಿಟ್ಲಿಗೆ ಇದು ಸೀಮಿತ ಇಲ್ಲ ಅಂತ ಹೇಳಿ ಮಾನ್ಯ ಕೆರಡಿ ಹಾಸ್ಪಿಟಲ್ ಮುಖ್ಯಸ್ಥರು ಅವರು ಹೇಳಿದ್ರು. ಕೆರಡಿ ಸಾಹೇಬ್ರೆ ಸ್ವತಃ ಬಂದು ಇನ್ನೇಗೆ ಹೇಳಿದ್ರು, ತಗೊಳಕ್ಕಾಗಲ್ಲ, ಅವ್ರ ಪೇಷಂಟ್ನ ಕೊಡ್ಬೇಕಾದ್ರೆ ಚೆಕ್ ಕೊಡ್ಬೇಕು, ಇದು ಕೊಡ್ಬೇಕಂತಕೊಂಡು ಹೇಳಿದ್ರು. ಇದರಿಂದ ಸಾವಿರಾರು ಜನರು ಇಲ್ಲಿ ರೋಗಿಗಳ ಪಾಲಕರು ಸಹಿತ ಇಲ್ಲಿ ಬಂದು ನಿಂತಾರ. ಎಲ್ಲರೂ ಕಂಗಾಲಾಗಿ ನಿಂತಾರ, ಇಲ್ಲಿ ಏನ್ ಮಾಡುದು ಅಂತ ಹೇಳಿ. ಸದ್ಯದ ಪರಿಸ್ಥಿತಿ ಒಳಗ ರೋಗಿಗೆ ಯಾವುದೇ ರೀತಿಯಿಂದ ಔಷಧ ಉಪಕರಣಗಳು ಯಾವುದೂ ಲಭ್ಯ ಆಗ್ತಾ ಇಲ್ಲ. ಯಾಕಂದ್ರೆ ರೊಕ್ಕ ಕಟ್ತಾ ಇಲ್ಲ. ರೊಕ್ಕ ಅಂತಂದ್ರೆ ಅವ್ರಿಗೆ 1,000 ನೋಟು 500 ನೋಟ್ ನಡೆಯಂಗಿಲ್ಲ ಅಂತಕೊಂಡು ಮುಖ್ಯಸ್ಥರ ಬಂದು ಹೇಳಿದಾಗ ನಾವು ಕಂಗಾಲಾಗಿ ಕೂತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ರವಿ ಹಳ್ಳೂರ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ನನಗಾಗಲೇ ಪವಿತ್ರ ಕೇಳ್ತಾ ಇದ್ದೆ, ಆ ಕಮ್ಯುನಿಕೇಶನ್ ಆಸ್ಪತ್ರೆಗಳಿಗೆ ಆಗಿಲ್ಲ. ಕೇವಲ ಸರ್ಕಾರಿ ಆಸ್ಪತ್ರೆಯಲ್ಲ, ಎಲ್ಲ ಆಸ್ಪತ್ರೆಗಳು ಕೂಡ ಆಸ್ಪತ್ರೆಯಾಗಿ ಪರಿಗಣಿಸಲಾಗುತ್ತೆ. ಕೇವಲ ಅನುದಾನ ಮಾತ್ರ ಸರ್ಕಾರಕ್ಕಿರುತ್ತೆ, ಇಲ್ಲಿ ಖಾಸಗಿ ಇರುತ್ತೆ. ಅದೊಂದೇ ಡಿಫರೆನ್ಸ್ ಇರುತ್ತೆ, ಎಲ್ಲವೂ ಕೂಡ ಅದೇ ಇರುತ್ತೆ. ಇಲ್ಲಿ ಅವ್ರಿಗೆ ಏನಾಗಿದೆ ಅಂತ ಅಲ್ಲಿ ಖಾಸಗಿ ಆಡಳಿತ ಮಂಡಳಿಗೆ? ಅರುಣ್, ಏನಂತಂದ್ರೆ ಈ ಖಾಸಗಿ ಆಸ್ಪತ್ರೆಗಳು ದುಡ್ಡು ಮಾಡೋ ಒಂದು ಮಷಿನ್ಗಳಂತ ಹೇಳ್ಬೋದು. ಏನಂತಂದ್ರೆ ಈ ಖಾಸಗಿ ಹಾಸ್ಪಿಟಲ್ಗಳಲ್ಲಿ ಒಂದಕ್ಕೆ ಡಬಲ್ ಆಗಿರ್ತಕ್ಕಂತ ಬಿಲ್ಗಳನ್ನ ಇವರು ಹಚ್ತಾರೆ. ಈಗ ಏನು ಈ ರೋಗಿಗಳಿಂದ ಏನು ಇವರು ಹಣ ಪಡೀತಾರೋ ಅದಕ್ಕೆ ತೆರಿಗೆಯನ್ನು ಕಟ್ಟಬೇಕಾಗುತ್ತೆ, ಅದಕ್ಕೆ ಎಲ್ಲ ಲೆಕ್ಕಪತ್ರಗಳನ್ನು ಕೊಡ್ಬೇಕಾಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಈ ಖಾಸಗಿ ಆಸ್ಪತ್ರೆಗಳು ಈ ಒಂದು ನೆಪವನ್ನ ಒಡ್ತಾ ಇವೆ, ಜನಸಾಮಾನ್ಯರು ಪರದಾಡುವಂತ ಮಾಡ್ತಾ ಇವೆ ಅಂತ ಹೇಳ್ಬೋದು ಅರುಣ್. ಆದ್ರೆ ಏನ್ ಸಮಸ್ಯೆ ಆಯ್ತು ಅಂತ? ಈಗ ಆಸ್ಪತ್ರೆಯವರು ರಿಯಾಯಿತಿ ಕೊಟ್ಟಾಗಿದೆ, ಕ್ಯಾಶ್ ಅನ್ನು ಇಸ್ಕೊಳ್ಬಹುದಾಗಿತ್ತಲ್ವಾ? ನಿಜಕ್ಕೂ ಅರುಣ್, ಏನಂತಂದ್ರೆ ಈ ಬಸವಂತ ಗೌಡ ಇಟಗಿ ಅನ್ನೋರು ಸುಮಾರು 1 ವಾರದಿಂದ ಅಲ್ಲಿ ಆ ಹಾಸ್ಪಿಟಲ್ ಅಲ್ಲೇ ಅಡ್ಮಿಟ್ ಇದ್ದಂತವ್ರು. ಇನ್ನೊಂದು ಕಡೆ ಅವರು ಏನು ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಆಸ್ಪತ್ರೆಯ ವೈದ್ಯರೇ ಅವರನ್ನ ಡಿಸ್ಚಾರ್ಜ್ ಮಾಡಂತ ಹೇಳಿದ್ರು. 68,000 ರೂಪಾಯಿ ಬಿಲ್ ಅನ್ನ ಕಟ್ಲಿಕ್ಕೆ ಹೋದ್ರೆ 1,000 ಮತ್ತೆ 500 ರೂಪಾಯಿಗಳ ನೋಟ್ಗಳನ್ನ ನಾವು ಕಟ್ಲೇಬೇಡಿ, ಇವು ನೋಟ್ಗಳು ನಡೆಯಲ್ಲ ಅನ್ನೋ ಮಾತುಗಳನ್ನ ಆಸ್ಪತ್ರೆಯ ಆಡಳಿತ ಮಂಡಳಿಯವರು ಆ ಜನರಿಗೆ ಹೇಳ್ತಾ ಇದ್ದಾರೆ. ಹೀಗಾಗಿ ಆ ರೋಗಿಯ ಸಂಬಂಧಿಕರು ಪರದಾಡುವಂತ ಸ್ಥಿತಿ ಇತ್ತು. ಅಲ್ಲಿ ಹೋಗಿ ನಾವು ಸಾಕಷ್ಟು ಆಡಳಿತ ಮಂಡಳಿಯವರು ಕೂಡ ನಾವು ಚರ್ಚೆ ಮಾಡಿದಾಗ ಯಾವುದೇ ಕಾರಣಕ್ಕೂ ನಾವು ಕಟ್ಟಿಸ್ಕೊಳ್ಳಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಅರುಣ್. ಓಕೆ ರವಿ ಹೇಳೋರು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.
ಎಸ್ ಶಿವಮೊಗ್ಗದಿಂದ ಫೈರೋಜ್ ಅಂತ ಹೇಳಿ ಒಬ್ಬರು ಕರೆ ಮಾಡಿದ್ದಾರೆ ನಮ್ಮ ಜೊತೆಗೆ ಮಾತಾಡೋದಕ್ಕೋಸ್ಕರ. ಯಾಕಂದ್ರೆ ಹಲವಾರು ಡೌಟ್ಗಳು ಕೂಡ ಅವರಲ್ಲಿದೆ. ಏನ್ ಮಾಡಬೇಕು ಇಂಥ ಸಂದರ್ಭದಲ್ಲಿ, ಯಾವ ರೀತಿ ಪರಿಸ್ಥಿತಿ ಇರುತ್ತೆ ಅನ್ನೋದಕ್ಕೆ ನೀವು ಕೂಡ ನಮ್ಮ ಜೊತೆಗೆ ಕರೆ ಮಾಡಿ ಮಾತನಾಡಬಹುದು. ಅದಕ್ಕೆ ಫೋನ್ ನಂಬರ್ ಅನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಎಸ್ ಫೈರೋಜ್ ಅವರೇ, ನಾನು ಧ್ವನಿ ಕೇಳಿಸ್ತಾ ಇದ್ರಿ, ಏನ್ ಡೌಟ್ ಇದೆ ನಿಮ್ಗೆ? ಹಲೋ ಸರ್, ನಮಗೆ ಒಂದು ಡೌಟ್ ಇರೋದು ಸರ್. ಇವಾಗ ಮೋದಿ ಅವರು ಒಂದು ಚಾಲ್ತಿ ಮಾಡ್ತಿದ್ರೆ ಅದು ಸರಿ ಇದೆ ಸರ್. ಇವಾಗ ಇದು 2,000 ರೂಪಾಯಿ ನೋಟಲ್ಲಿ ಇವಾಗ ಚಾಲ್ತಿ 2,000 ರೂಪಾಯಿ ನೋಟ್ ತರ್ತಿದ್ರು ಅಂತ ಹೇಳ್ತಿದ್ರಲ್ಲ, ಹೌದು, ಅದರಲ್ಲಿ GPS ಮೈಕ್ರೋಚಿಪ್ ಅಡಿಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಇವಾಗ 500 ರೂಪಾಯಿ ನೋಟಲ್ಲಿ ಯಾಕಿಲ್ಲ ಅದು ಇದು ಅಂತ? ಯಾವುದು? ಅದೇ GPS ಮೈಕ್ರೋಚಿಪ್ 500 ರೂಪಾಯಿ ನೋಟಲ್ಲಿ ಹೊಸದಾಗಿ ಬರ್ತಿರೋದಲ್ಲ, ಅದ್ರಲ್ಲಿ ಯಾಕಿಲ್ಲ ಅಂತ ಸರ್? ಇಲ್ಲ, ಅಳವಡಿಸ್ತಾ ಇದ್ರು. ಹೊಸದಾಗಿ ಬರೋದಕ್ಕೂ ಇದೆ. 2,000 ರೂಪಾಯಿ ನೋಟು ಜಾಸ್ತಿ ಆಗುತ್ತೆ, ಅದರ ಬೆಲೆ ಜಾಸ್ತಿ ಇರೋದ್ರಿಂದ ಅದಕ್ಕೆ ಅಳವಡಿಸ್ತಾ ಇದ್ದಾರೆ. ಇದರಲ್ಲೂ ಕೂಡ 500 ರೂಪಾಯಿ ಮಾಡ್ಕೊಂತಾರಲ್ಲ ಸರ್, ಅದ್ ಮತ್ತೆ ಬ್ಲಾಕ್ ಮನಿ ಮತ್ತೆ ಮಾಡಿದ್ ನೀವು ಔಷಧ ಅದಕ್ಕೆ ಮಾಡಕ್ ತುಂಬಾ ದಿನ ಬೇಕಾಗತ್ತೆ. ಅದಕ್ಕೆ ಮಾಡಕ್ ತುಂಬಾ ದಿನ ಬೇಕಾಗತ್ತೆ. ಅದಕ್ಕೆ ಆದಂತ ಒಂದಿಷ್ಟು ಕೋಡ್ಗಳನ್ನ ಇಟ್ಟಿದ್ದಾರೆ. ಅಷ್ಟು ಸುಲಭ ಇಲ್ಲ ಈ ಬಾರಿ ಮಾಡ್ಬೇಕಾದ್ರೆ ಫೈರೋಜ್ ಅವರೇ. ಹಾ ಸರ್, ಹಾ ಸರ್, ಈ ಬಾರಿ ಮಾಡ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಮುಂಚೆ ಮಾಡ್ಬೇಕಾಗಿದ್ದು ಸುಲಭವಾಗಿ ಮಾಡ್ಬಿಡ್ತಾ ಇದ್ರು. ಬಟ್ ಈಗ ಅದಕ್ಕೆ ಕೋಡ್ಗಳನ್ನ ಇಟ್ಟಿದ್ದಾರೆ, ಬೇಗ ಗುರುತಾಗ್ಬಿಡುತ್ತೆ. ಓಕೆ ಫೈರೋಜ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಎಸ್, ಬಾಗಲಕೋಟೆಯಿಂದ ಸೌಮ್ಯ ಅಂತ ಹೇಳಿ ನಮ್ಮ ಜೊತೆಗೆ ಕರೆ ಮಾಡಿದ್ರೆ. ನಮಸ್ಕಾರ ಸೌಮ್ಯ ಅವರೇ. ಹಲೋ. ಹಾ ಹಲೋ ಹೇಳಿ, ನಿಮ್ಗೆ ಏನ್ ಡೌಟ್ ಇದೆ? ಸರ್, ನಾನು ಬಿಕಾಮ್ ಫೈನಲ್ ಇಯರ್ ಓದ್ತಾ ಇದ್ದೀನಿ. ಓಕೆ. ನಾನು FD ಇಟ್ಟಿದೆ, ಅಂದ್ರೆ ಪಾಕೆಟ್ ಮನಿ ಇದ್ದಿದ್ದೆಲ್ಲ ಸೇರಿ FD ಇಟ್ಟಿದೆ. ಸೊ ಅದು 2 days ಹಿಂದೆ 50,000 ಇಟ್ಟಿದ್ದು ಬಂದಿದೆ. ಓಕೆ. ಅದ್ನೇ ಬ್ಯಾಂಕ್ ಒಳಗೆ ಹೋದ್ರೆ ನಮ್ಗೆ ಕೊಡ್ತಾರ ಸ್ಟೂಡೆಂಟ್ ಅಕೌಂಟ್ ನಿಂದ? ಅಕೌಂಟ್ ಕ್ಯಾಶ್ ಬಂದಿದೆಯಾ, ಹೇಗ್ ಬಂದಿದೆ? ಕ್ಯಾಶ್ ಬಂದಿದೆ ಸರ್. 500 ನೋಟ್ ಇದೆ, 1000 ನೋಟ್ ಇದೆ. ಹೋಗಿ ಕೊಡಿ, ಅದ್ರಲ್ಲಿ ಏನು ತೊಂದರೆ ಇಲ್ಲ. ಅದೇನು ಬ್ಲ್ಯಾಕ್ ಮನಿ ಎಲ್ಲ ಏನೂ ಅಲ್ಲ. ನೀವು ಇಟ್ಟಿದ್ದ ದುಡ್ಡು ನಿಮಗ್ ಬಂದಿದೆ, ಅದನ್ನ ಹೋಗಿ ಕೊಡಿ. 2 ದಿನ ಆದ್ಮೇಲೆ ಬ್ಯಾಂಕ್ ಸ್ಟಾರ್ಟ್ ಆಗುತ್ತೆ. ಬ್ಯಾಂಕ್ ಅಲ್ಲಿ ಹೋಗಿ ನಿಮ್ಮ ID ತೋರಿಸಿ, ಐಡಿಯನ್ನ ತೋರಿಸಿ ನಿಮ್ಮ ಅಕೌಂಟಿಗೆ ಜಮಾ ಮಾಡ್ತಾರೆ. ಏನು ತೊಂದರೆ ಇಲ್ಲ ಸರ್. ಬಟ್ ಸ್ಟೂಡೆಂಟ್ ಅಕೌಂಟ್ ಅಲ್ವಾ, 50,000 ಏನು ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ. ನಿಮ್ಗೆ ಅದಿಲ್ಲ ಅಂದ್ರೆ ಬೇರೆ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ, ಹೊಸ ಅಕೌಂಟ್ ಮಾಡಿಸ್ಕೊಳ್ಳಿ. ಸೇವಿಂಗ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅದ್ರಲ್ಲಿ ಹಾಕೊಳ್ಳಿ. ಅದ್ರಲ್ಲಿ ಸಮಸ್ಯೆ ಏನಿದೆ? ಸರಿ ಸರ್, ಯಾವ್ದು ತೊಂದರೆ ಇಲ್ಲ. ಯಾರು ಕಪ್ಪು ಹಣ ಇಟ್ಕೊಂಡು ಕೂತಿದಾರೋ ಮನೆಯಲ್ಲಿ ದಾಖಲೆಗಳಿಲ್ಲದೆ, ಅಂತವ್ರು ಭಯ ಪಡ್ಬೇಕು. ನಿಮಗೆ ದಾಖಲೆ ಇದ್ದಿದ್ದು ಯಾಕೆ ಭಯ ಪಡ್ತೀರಾ? ಓಕೆ ಸೌಮ್ಯ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನು ನಾನು ನೇರವಾಗಿ ಮಂಡ್ಯಗೆ ಹೋಗ್ತೀನಿ. ಮಂಡ್ಯದಲ್ಲಿ ಏನೋ ಒಂದಿಷ್ಟು ಪರಿಸ್ಥಿತಿ ವಿಭಿನ್ನವಾಗಿದೆ ಅಂತೇಳಿ BJPಯವರು ಅದಕ್ಕೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ಕೊಡಲೇಬೇಕು. ಒಳ್ಳೆ ಕೆಲಸವನ್ನ ಮಾಡಿದಾಗ ಯಾರಾದರೂ ಅಷ್ಟೇ ಒಳ್ಳೆ ಕೆಲಸಕ್ಕೆ ಸ್ವಾಗತವನ್ನ ಕೋರಬೇಕು. ಅದಕ್ಕೆ ವಿರೋಧಗಳು ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ. ಎಸ್, ಮಂಡ್ಯದಿಂದ ನನ್ನ ಸಹೋದ್ಯೋಗಿ ಸಂತೋಷ್ ದಿಂಡಗೂರು ನನ್ನ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸಂತೋಷ್, ಹೇಗಿದೆ ಪರಿಸ್ಥಿತಿ? ಅರುಣ್, ಈಗ ಮಂಡ್ಯದಲ್ಲಿ ಒಂದು ರೀತಿಯ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನಾವೀಗ ಮಂಡ್ಯದ ಸಂಜೆಯ ವೃತ್ತದಲ್ಲಿದ್ದೇವೆ. ನಾವು ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು, ಇಲ್ಲಿ ಬಿಜೆಪಿಯ ಕಾರ್ಯಕರ್ತರು ಎಲ್ಲರೂ ಕೂಡ ಒಂದೆಡೆ ಸೇರಿದ್ದಾರೆ ಅಂತಕ್ಕಂಥದ್ದು. ಎಲ್ಲರೂ ಕೂಡ ಮೋದಿ ಅವರ ಒಂದು ನಿರ್ಧಾರದ ಬಗ್ಗೆ ಒಂದು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಜಯಕಾರವನ್ನ ಕೂಗ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದು ರೀತಿ ಖುಷಿಯನ್ನ, ಸಂಭ್ರಮವನ್ನ ಆಚರಿಸ್ತಾ ಇದ್ದಾರೆ. ಮತ್ತೆ ಏನು ಇಲ್ಲಿ ಸೇರಿರ್ತಕ್ಕಂಥ ಜನ ಈಗ ಇಲ್ಲಿ ಬಂದಿರ್ತಕ್ಕಂಥವ್ರಿಗೆಲ್ಲ ಸಿಹಿಯನ್ನ ಹಂಚಿದ್ರು. ಸಿಹಿಯನ್ನ ಹಂಚೋದ್ರ ಜೊತೆಗೆ ಪಟಾಕಿಯನ್ನ ಸಿಡಿಸಿದ್ರು. ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡಿದ್ರು. ಒಂದು ರೀತಿಯಲ್ಲಿ ಇಲ್ಲಿ ಸಂಪೂರ್ಣವಾಗಿ ಸಂಭ್ರಮಾಚರಣೆಯ ಒಂದು ದೃಶ್ಯವನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಬಿಜೆಪಿ ಕಾರ್ಯಕರ್ತರು ಇದ್ದಾರೆ. ನೋಡೋಣ, ಏನಕ್ಕೆ ನಿಮಗೆ ಇವತ್ತು ಇಷ್ಟು ಸಂಭ್ರಮ, ಯಾಕೆ? ನಿಜಕ್ಕೂ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಕಪ್ಪು ಹಣವನ್ನ ಕಡಿವಾಣ ಹಾಕ್ಲಿಕ್ಕೆ ಏನು ನಿರ್ಧಾರ ಮಾಡಿದ್ದಾರೆ, ನಿಜಕ್ಕೂ ಎಲ್ಲ ಶ್ಲಾಘನೀಯ. ಇವತ್ತು 500,000 ರೂಪಾಯಿ ಕೋಟ ನೋಟುಗಳು ಮತ್ತೆ ಕಪ್ಪು ಹಣವನ್ನ ನಿಲ್ಲಿಸಲಿಕ್ಕೋಸ್ಕರ ಇವತ್ತು ಒಳ್ಳೆ ರಿಟರ್ನ್ ನಿರ್ಧಾರ ತಗೊಂಡಿದ್ದಾರೆ. ಇದು ಸಾಮಾನ್ಯ ಜನಕ್ಕೆ ಅನುಕೂಲ ಆಗಿದೆ. ಕಾಳಸಂತೆಯಲ್ಲಿ ದುಡ್ಡು ಮಾಡಿ ಇಟ್ಟಿರ್ತಕ್ಕಂಥವ್ರಿಗೆ ಅದು ಎಚ್ಚರಿಕೆ ಗಂಟೆ. ಅದೆಲ್ಲವೂ ಇವತ್ತು ಬ್ಲಾಕ್ ಮನಿ, ವೈಟ್ ಮನಿ ಆಗುವಂತ ಸಂದರ್ಭ. ಈ ದೇಶದ ಅಭಿವೃದ್ಧಿಗೆ ಹೋಗ್ಲಿಕ್ಕೆ ಒಂದು ಅನುಕೂಲ ಆಗಿದೆ ಅಂತೇಳಿ ಇವತ್ತು ಮೋದಿ ಅವರು ಶ್ಲಾಘನೆ ಮಾಡಿ ನಾವು ಇವತ್ತು ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದೀವಿ. ಕೆಲವರು ಹೇಳ್ತಾ ಇದ್ದಾರೆ ಏಕಾಏಕಿಯಾಗಿ 500 ರೂಪಾಯಿ 1000 ನೋಟ್ ಬೆಲೆಯನ್ನ ಬಂದ್ ಮಾಡಿದ್ದಾರೆ. ಇದರಿಂದಾಗಿ ಒಂದು ರೀತಿ ವಹಿವಾಟಿಗೆ ಸಮಸ್ಯೆ ಆಗ್ತಾ ಇದೆ. ಇವತ್ತೇನಾಗಿದೆ ಅಂದ್ರೆ, ಏನು ಜನಸಾಮಾನ್ಯರಿಗೆ ಖಂಡಿತವಾಗಲೂ ಯಾವುದೇ ಕಾರಣದಲ್ಲೂ ವಹಿವಾಟಿಗೆ ತೊಂದರೆ ಆಗಲ್ಲ. ಒಂದು ಅಂಕಿಅಂಶಗಳ ಪ್ರಕಾರ ಗ್ಲೋಬಲ್ ಫೈನಾನ್ಸಿಯಲ್ ಇಂಟಿಗ್ರಿಟಿ ಮತ್ತು ವಿಕಿಲೀಕ್ ಬಹಿರಂಗ ಪಡಿಸಿರತಕ್ಕಂತ ಕಾಳ ಧನಿಕರ ಒಂದು ಲಿಸ್ಟ್ ನಲ್ಲಿ ಇವತ್ತು ಸರಿಸುಮಾರು 3
3.1 ಟ್ರಿಲಿಯನ್ ಕ್ರೋರ್ಸ್ ಅಂದ್ರೆ 90,000 ಲಕ್ಷ ಕೋಟಿ ಕಪ್ಪು ಹಣ ಸ್ವಿಸ್ ಬ್ಯಾಂಕ್ ನಲ್ಲಿ ವಿದೇಶದಲ್ಲಿ ಕೊಳಿತಾ ಬಿದ್ದಿದೆ. ಇಂಥ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಒಂದು ಗಡುವನ್ನು ಕೊಟ್ಟು ಇಂಥ ದಿನದೊಳಗಡೆ ನೀವು ವೈಟ್ ಮಾಡ್ಕೊತೀವಿ ಅಂತಂದ್ರೆ ನಮ್ಮ ದೇಶಕ್ಕೆ ಅಪಾರ ಪ್ರಮಾಣದ ಸರಿಸುಮಾರು ಲಕ್ಷಾಂತರ ಕೋಟಿ ರೂಪಾಯಿ ಕಪ್ಪು ಹಣ ವೈಟ್ ಮನಿಯಾಗಿ ವಾಪಸ್ ತೆರಿಗೆ ರೂಪದಲ್ಲಿ ಬರ್ತದೆ. ಹಾಗಾಗಿ ನಮ್ಮ ದೇಶ ಆರ್ಥಿಕ ಸ್ಥಿತಿ ಪ್ರಗತಿಗೇರ್ತದೆ. ಈ ತಾಯಿ ಭಾರತೀಯನ ವಿಶ್ವದಲ್ಲಿ ಸಾರಥಿ ಮಾಡಂತ ಹೊರಟಿರುವಂತಹ ಮೋದಿಯವರ ಕ್ರಮಕ್ಕೆ ಪ್ರತಿಯೊಬ್ಬ ಭಾರತೀಯರು ಕೂಡ ಪಕ್ಷಭೇದವನ್ನು ಮರೆತು ಇವತ್ತು ಎಲ್ಲಾ ಪಕ್ಷದಲ್ಲೂ ಅಪೋಸಿಟರು ಕೂಡ ಇಂಥ ದಿಟ್ಟ ನಿರ್ಧಾರ ತಗೊಂಡಂತ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ. ಜನಸಾಮಾನ್ಯರುಗಳು ಪಕ್ಷಭೇದ ಮರೆತು ಇದು ಒಳ್ಳೆ ಕ್ರಮ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೋದಿ ಅವರ ಈ ಕ್ರಮದಿಂದಾಗಿ ಕಪ್ಪು ಹಣ ಈ ದೇಶಕ್ಕೆ ವಾಪಸ್ ಬರುತ್ತೆ ಅಂತ ಅನ್ಸುತ್ತಾ? ಹೌದು, ಖಂಡಿತವಾಗಿ ಬಂದೇ ಬರ್ತದೆ. ಇದು ಮೋದಿಜಿ ಅವರು ಆಗ್ಲಿಂದ ಹೇಳ್ತಾ ಇದ್ರು, ಈಗ ಅದನ್ನ ಜಾರಿಗೆ ತಂದಿದ್ದಾರೆ. ಇದು ಇಡೀ ದೇಶಾದ್ಯಂತ ಮೆಚ್ಚುಗೆ ವ್ಯಕ್ತಪಡಿಸುವಂತದ್ದು. ಎಲ್ಲರಿಗೂ ಸಂಭ್ರಮ ಹಂಚಿ ಪಟಾಕಿ ಹಂಚಿ ಸಂಭ್ರಮ ಆಚರಿಸ್ತಾ ಇದ್ವಿ. ಇಲ್ಲಿ ಸಂಭ್ರಮ ಆಚರಣೆಯನ್ನ ಜೋರಾಗಿ ಮಾಡ್ತಾ ಇದ್ದೀರಿ. ಮತ್ತೆ ಮೋದಿ ಅವರು ಈಗ ಏನು 1,000 ರೂಪಾಯಿ 500 ರೂಪಾಯಿ ಮುಖಬೆಲೆ ನೋಟನ್ನ ಬ್ಯಾನ್ ಮಾಡಿರ್ತಕ್ಕಂಥದ್ದು, ಇದರಿಂದಾಗಿ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಅನ್ಸುತ್ತಾ? ಪ್ರಧಾನಿಯವರು ಎಲ್ಲ ತರನ ಯೋಚನೆ ಮಾಡಿ ತುಲನೆ ಮಾಡಿ ತಗೊಂಡಿರುವಂಥ ನಿರ್ಧಾರ. 70 ವರ್ಷದಲ್ಲಿ ಇಂಥ ಒಂದು ಗುಂಡಿಗೆ ಇರುವಂಥ ಪ್ರಧಾನಿ ನಮಗೆ ಸಿಕ್ಕಿರಲಿಲ್ಲ. ಇವತ್ತು ಸಿಕ್ಕಿದ್ದಾರೆ. ನಮ್ಮ ಭಾರತ ದೇಶದ ಹೆಮ್ಮೆ ಅದು. ಯಾಕಂದ್ರೆ ಇವತ್ತು ಇಡೀ ವಿಶ್ವಕ್ಕೆ ಗುರುವಾಗಕ್ಕೆ ಹೊರಟಿದೆ ನಮ್ಮ ಭಾರತ. ಏನು ಇವತ್ತು ನಡೆ ತಗೊಂಡಿದ್ದಾರೆ, ಅದರಲ್ಲಿ 17 ಲಕ್ಷ ಕೋಟಿ 500,000 ರೂಪಾಯಿ ನೋಟ್ಗಳು ಭಸ್ಮ ಆಗೋಗುತ್ತೆ, ಬೂದಿ ಆಗೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾಳಸಂತೆ ಕೋರೋದು. ದಯವಿಟ್ಟು ಜನಸಾಮಾನ್ಯರಿಗೆ, ನಮ್ಮಂಥ ಮಧ್ಯಮ ವರ್ಗದವರಿಗೆ ಯಾರಿದೆ ಕಾರಣಕ್ಕೂ ಇದರಿಂದ ತೊಂದರೆ ಆಗಲ್ಲ, ಅನ್ಯಾಯ ಆಗಲ್ಲ. ಧೈರ್ಯವಾಗಿರಿ. ಇದರಿಂದ ಒಳ್ಳೆ ನಿರ್ಧಾರದಿಂದ ನನ್ನ ಭಾರತ ಹೇಳ್ಬೇಕು ಅಂದ್ರೆ 12 ವರ್ಷ ಮುಂದಕ್ಕೆ ಹೋಗ್ತದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಓಕೆ, ಇದು ಇಲ್ಲಿ ಎಲ್ಲರೂ ಕೂಡ ತುಂಬಾ ಸಂಭ್ರಮವನ್ನು ಆಚರಿಸ್ತಾ ಇರ್ತಕ್ಕಂಥದ್ದು. ಮೋದಿ ಅವರ ನಿರ್ಧಾರದಿಂದಾಗಿ ಏನು ಕಪ್ಪು ಹಣ ಇದುವರೆಗೂ ಯಾರು ಇಟ್ಕೊಂಡಿದ್ರು ಎಲ್ಲವೂ ಕೂಡ ಬರುತ್ತೆ ಅಂತಕ್ಕಂಥದ್ದು. ಕಪ್ಪು ಹಣದ ಒಂದು ಬ್ಯಾಂಕಿಗೆ ಕಟ್ತಕ್ಕಂಥದ್ರ ಮೂಲಕ ಜನಸಾಮಾನ್ಯರಿಗೆ ಅದು ಸೇರುತ್ತೆ ಅಂತಕ್ಕಂಥ ನಿರೀಕ್ಷೆ ಇಟ್ಟಿದ್ದಾರೆ. ನಮ್ಮೆಲ್ಲರ ಆರ್ಥಿಕ ಪರಿಸ್ಥಿತಿ ತುಂಬಾ ಉತ್ತಮವಾಗುತ್ತೆ ಅಂತ ಹೇಳಿ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅರುಣ್, ಓಕೆ, ಸಂತೋಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಎಲ್ಲ ಸುದ್ದಿಗಳನ್ನು ಆಮೇಲೆ ನೋಡೋಣ. ಮೊದಲು ನಿಮ್ಮ ಸುದ್ದಿ. 500 ರೂಪಾಯಿ ಹಾಗೂ 1,000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಇಂದು ಮಧ್ಯರಾತ್ರಿ 12 ಗಂಟೆಯಿಂದ ನಿಷೇಧ ಮಾಡಲಾಗಿದೆ. ಇವತ್ತು ರಾತ್ರಿಯ ನಂತರ ಈ ನೋಟುಗಳು ಕೇವಲ ಕಾಗದವಾಗತ್ತೆ ಅಷ್ಟೇನೇನೆ. ಯಾರ ಹತ್ರನಾರು ಇದ್ದರೆ ನಾವೇನು ಮಾಡಬೇಕು ಅಂತ ಎದೆ ಒಡೆದುಕೊಂಡು ಈಗಲೇ ಗಾಬರಿ ಪಟ್ಕೊಳ್ಬೇಕಾಗಿಲ್ಲ. ನಿನ್ನೆ ಮಾಸ್ತಿಗುಡಿ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೀತಾ ಇತ್ತು. ಇಬ್ಬರು ಖಳನಟ ಕಲಾವಿದರು ಮೇಲಿಂದ ಹಾರಿ ಬಿದ್ದಾಗ ಅದಾದ್ಮೇಲೆ ಅವ್ರು ಎಲ್ಲಿ ಹೋದ್ರು, ಅವರ ದೇಹ ಕೂಡ ಇನ್ನೂ ಸಿಕ್ಕಿಲ್ಲ. ರಕ್ಷಣಾ ಕಾರ್ಯಾಚರಣೆ ಒಂದ್ ಕಡೆ ನಡೀತಾ ಇದೆ. ಎಲ್ಲವೂ ಕೂಡ 28 ಗಂಟೆಗಳ ಸತತವಾಗಿ ಎಲ್ಲ ವಿಜುವಲ್ಸ್ ಮತ್ತು ಇನ್ಫಾರ್ಮೇಶನ್ ಮಾಹಿತಿಗಳನ್ನು ನಿಮಗೆ ಕೊಡಿಸ್ತಾ ಇದ್ದೀವಿ ನಾವು.